ಧರ್ಮ ಸಂಸ್ಕಾರ ಸಂಸ್ಕೃತಿಗಳು ಏನೂ ಇಲ್ಲದೇ ಇರೋ ವ್ಯಕ್ತಿ ನಮ್ಮ ಧರ್ಮಸ್ಥಾನದ ಬಗ್ಗೆ ಮಾತಾಡಲಿಕ್ಕೆ ಆತನಿಗೆ ಯಾವ ರೈಟ್ಸ್ ಇದೆ? 13 ಕಡೆ ನೀವು ಕಾಡುಗಳನ್ನು ಅಗದು ಆ ಧರ್ಮಸ್ಥಳ ಕ್ಷೇತ್ರವನ್ನು ಅಪವಿತ್ರ ಮಾಡಿಬಿಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಜಾಲ ಇದೆ, ಕೇರಳ ಮೂಲದ ಜಾಲ ಇದೆ, ಒಬ್ಬರು ಮಹಾನ್ MP ಅವರಿದ್ದಾರೆ ಅನ್ನೋದನ್ನ ಕೇಳಿದ್ದೇನೆ. ಸಮೀರ್ ಅನ್ನೋ ವ್ಯಕ್ತಿಗೆ ಧರ್ಮ ಸಂಸ್ಕಾರ ಸಂಸ್ಕೃತಿಗಳು ಏನೂ ಇಲ್ಲದೇ ಇರೋ ವ್ಯಕ್ತಿ ನಮ್ಮ ಧರ್ಮಸ್ಥಾನದ ಬಗ್ಗೆ ಮಾತಾಡಲಿಕ್ಕೆ ಆತನಿಗೆ ಯಾವ ರೈಟ್ಸ್ ಇದೆ? ಅವನಿಗೆ ಯಾವ ರೈಟ್ಸ್ ಇದೆ ಅಂತ ಕೇಳ್ತೇನೆ ನಾನು. ನೀನು ನಮ್ಮ ಧರ್ಮಸ್ಥಳದ ಬಗ್ಗೆ, ಅಲ್ಲಿಯ ವಿಧಿವಿಧಾನಗಳ ಬಗ್ಗೆ, ಅಲ್ಲಿ ಸಂಸ್ಕಾರದ ಬಗ್ಗೆ ಮಾತನಾಡ್ತೀಯ ಅಂತ ಹೇಳಿದ್ರೆ ನಾವು ನಿಮ್ಮ ಬಗ್ಗೆ ಏನಂತ ಮಾತಾಡೋದಪ್ಪ? ಆದರೆ ನಾನು ಕೇಳೋದಷ್ಟೇ, ಈ ರಾಜ್ಯದ ಗೃಹ ಸಚಿವರು ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಆ ವ್ಯವಸ್ಥಿತವಾದ ಪಿತೂರಿಯನ್ನು ಒಪ್ಕೊಂಡು ಹಾಕಿ ಕಾಣ್ತಾ ಇದೆ. ಇದಿಷ್ಟೂ ಮಾಡಿದಿರಿ, 13 ಕಡೆ ನೀವು ಕಾಡುಗಳನ್ನು ಅಗದು ಆ ಧರ್ಮಸ್ಥಳ ಕ್ಷೇತ್ರವನ್ನು ಅಪವಿತ್ರ ಮಾಡಿಬಿಟ್ಟಿದ್ದಾರೆ. ಧರ್ಮಸ್ಥಳ ಕ್ಷೇತ್ರ ಅಪವಿತ್ರ ಆಗಿದೆ. ಅಲ್ಲಿಗೆ ಬಹುದೊಡ್ಡ ಒಂದು ಯಜ್ಞ ಆಗಾದಿಗಳು ನಡೆದು ಆ ಇಡೀ ಊರನ್ನು ಪವಿತ್ರ ಮಾಡಬೇಕಾಗಿದೆ. ಈ ಸಮೀರ್ ಅನ್ನೋ ಹೆಸರನ್ನೇ ಯೋಚನೆ ಮಾಡೋದು ನಾನು. ಯಾಕಂದ್ರೆ ನಮಗೆ ಅವ್ರಿಗೆ ಕನೆಕ್ಟೆಡ್ ಇಲ್ಲ, ಅನ್ಕನೆಕ್ಟೆಡ್. ಅವನು ಹೇಳ್ತಾನೆ, ನಾನೆಲ್ಲ ಈ ರಾಷ್ಟ್ರದ ಬಗ್ಗೆ ಬಹುದೊಡ್ಡ ಭಕ್ತಿ ಇರೋನು, ಹಾಗೆ ಹೀಗೆ. ಪುಣ್ಯಾತ್ಮ, ಬೇಕಾದಷ್ಟು ಕೆಲಸ ಇದೆ, ಬಡವರಿದ್ದಾರೆ, ಕೂಲಿ ಕಾರ್ಮಿಕರು, ದಲಿತರಿದ್ದಾರೆ, ಅವರಿಗೆ ಬೇಕಾದಷ್ಟು ಯೋಜನೆಗಳಿದೆ, ಅದರ ಬಗ್ಗೆ ಮಾತನಾಡಿ. ಯಾಕೆ ಒಂದು ಧರ್ಮಸ್ಥಳ ಅಥವಾ ಹಿಂದೂ ಧರ್ಮದ ಬಗ್ಗೆ ಅವನತಿಗೆ ಅದನ್ನು ಹಾಳು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀರಿ? ಈ 3 ಜನನ ಈಗಲೇ ಪೊಲೀಸ್ನವರು ಅರೆಸ್ಟ್ ಮಾಡಿ ಅವರ 3 ಜನರ ಹಿಂದಿರುವ ಬಹುದೊಡ್ಡ ಷಡ್ಯಂತ್ರ ಜಾಲವನ್ನು ಬೇಯಿಸಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಸಮೀರ್ನನ್ನು ಒಳಗಾಕಿ. ಸಮೀರ್ನ ಹಿಂದಿರುವ ಬಹುದೊಡ್ಡ ಜಾಲ ಇದೆಯಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಜಾಲ ಇದೆ, ಕೇರಳ ಮೂಲದ ಜಾಲ ಇದೆ, ಒಬ್ಬರು ಮಹಾನ್ MP ಅವರಿದ್ದಾರೆ ಅನ್ನೋದನ್ನು ಕೇಳಿದ್ದೇನೆ. ಇದನ್ನೆಲ್ಲದನ್ನು ಜಾಲನ ಹೊರಡೆ ತರಬೇಕು ಅನ್ನೋದನ್ನು ನನ್ನ ಒತ್ತಾಯವಾಗಿದೆ. ಮತ್ತೆ ನಾವು JDS ಪಕ್ಷ ಧರ್ಮದ ಪರವಾಗಿದೆ, ಧರ್ಮ ಸಂಸ್ಥಾನದ ಪರವಾಗಿದೆ, ಏನು ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವರು 3 ಜನನ ಒಳಗೆ ಹಾಕಬೇಕಂತ ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ.